ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ತುಂಬ ದಿನಗಳಾದಮೇಲೆ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಬೇಗನೆ ಎದ್ದಿದ್ದೆ. ಯಾಕಪ್ಪ ಅಂದರೆ ಶುಕ್ರವಾರ ಇವತ್ತು ಪೂಜೆ ಎಲ್ಲ ಇರುತ್ತಲ್ಲ, ಮನೆ ಕೆಲಸಗಳು ಜಾಸ್ತಿ ಇರುತ್ತೆ. ಹಾಗೆ ನನಗೆ ಏನಪ್ಪ ಅಂದರೆ ಅವರು ಸ್ಕೂಲು ಆಫೀಸ್ಗೆ ಹೋಗೋಷ್ಟೊಳಗೆ ಮನೇಲಿ ಪೂಜೆ ಮಾಡಿದ್ರೆ ನನಗೊಂಥರ ನೆಮ್ಮದಿ ಅಂತ. ಹಾಗೆ ನನ್ನ ಮಗಳೂ ಬೇಗನೆ ಎದ್ದೇಳಿಸಿದ್ದೆ. ಅವಳನ್ನ ಹಾಲು ತಗೊಂಬೋಗಪ್ಪ ಅಂತ ಹೇಳಿ ಕಳಿಸಿದ್ರೆ ನಂಗೆ ತುಂಬ ಚಳಿ, ಯಾಕೋ ನನ್ನೇ ಕಳಿಸಿದೆ ಅಂತ ಬೈತಿದ್ದಾಳೆ ನೋಡ್ರಿ. ಇವತ್ತು ತಿಂಡಿಗೆ ಅಂತ ಅವಲಕ್ಕಿ ಎಲ್ಲ ತೊಳೆದು ನೆನೆಸಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಇವತ್ತು ವಸಂತ ಪಂಚಮಿ ಹಾಗೆ ಸರಸ್ವತಿ ಪೂಜೆ ಇದ್ದಿದ್ದರಿಂದ ನನ್ನ ಮಗಳನ್ನ ಬೇಗ ಎದ್ದೇಳಿಸಿದ್ದೆ, ಅವಳೇ ಪೂಜೆ ಮಾಡಲಿ ಇವತ್ತು ಅಂತ ಹೇಳಿ. ನಾನು ಅವಳು ಸ್ನಾನ ಮಾಡ್ಕೊಂಡು ಬರೋಷ್ಟೊಳಗೆ ಒಗ್ಗರಣೆಗೆ ಹಾಕ್ಬಿಡೋಣ ಅವಲಕ್ಕಿನ, ಇಲ್ಲ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಷ್ಟೊಳಗೆ ನನ್ನ ಮಗಳೂ ಬಂದಳು. ಪೂಜೆ ಮಾಡಪ್ಪ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಂತಂದರೆ ಏನು ಮಾಡ್ತಾಳೆ, ಎಷ್ಟು ನಿಧಾನ ಮಾಡ್ತಾಳೆ ಅಂದರೆ ಪೂಜೆ ಮಾಡೋದೇ ಅಪರೂಪ. ಅದರಲ್ಲಿ ದೇವ್ರ ಮನೇಲಿ ನಿಂತ್ಕೊಂಡು ಏನು ಎತ್ತಾತೆ ಎಲ್ಲ ನೋಡೋಷ್ಟೊಳಗಾಗುತ್ತೆ. ನಿನ್ಗೆ ಯಾವುದು ಟಫ್ ಇದೆ ಅದನ್ನು ತಂದು ಬುಕ್ಕಿಟ್ಟು ಪೂಜೆ ಮಾಡಪ್ಪ ಅಂದರೆ ನನಗೆಲ್ಲ ಟಫ್ ಅಂತ ತಂದು ಪೂಜೆ ಮಾಡ್ತಿದ್ದಾಳೆ ನೋಡ್ರಿ. ಅವಳು ಪೂಜೆ ಏನಾರು ಮಾಡ್ಕೋತಾ ಇರು ಅಂತೇಳಿ ನಾನು ಒಗ್ಗರಣೆಗೆ ಹಾಕೋಣ ಅಂತ ಅವಲಕ್ಕಿನ ಒಗ್ಗರಣೆಗೆ ಹಾಕಿಟ್ಟು, ನೆಕ್ಸ್ಟ್ ನಾನು ಎಸ್ಟರ್ಡೇನೆ ಡ್ರೈ ಫ್ರೂಟ್ಸ್ ನೆನೆ ಮಿಲ್ಕ್ ಶೇಕ್ ಮಾಡೋಣ ಅಂತ. ವಾರಕ್ಕೊಂದ್ಸರಿನಾರು ಈ ಥರ ಮಾಡ್ಕೊಂಡು ಕುಡಿದ್ರೆ ಪ್ರೋಟೀನಾರ ಸಿಗಲಿ ಅಂತ. ಏಕೆಂದರೆ ನಾವು ಡೈಲಿ ಅಂತೂ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಅದಕ್ಕೋಸ್ಕರ ನಾವು ವಾರಕ್ಕೊಂದ್ಸತಿ ಇಲ್ಲ 15 ಡೇಸ್ಗೆ 2 ಸತಿನಾರು ಮಾಡ್ಕೊಂಡು ಕುಡಿದ್ರೆ ಪ್ರೋಟೀನಾರ ಸಿಗುತ್ತೆ ಅಂತ ದೇವ್ರ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಸಕ್ಕರೆ ಹಾಕಿ ದೇವ್ರ ಮುಂದೆ ಇಡಪ್ಪ ಅಂತ ಹೇಳಿಕೊಟ್ಟೆ. ಅವಳು ಪೂಜೆ ಮಾಡಿದ್ಲು. ಬೇಗ ಪೂಜೆ ಮಾಡ್ಕೊಂಬ, ಸ್ಕೂಲಿಗೆ ಲೇಟ್ ಆಗುತ್ತೆ, ತಿನ್ನಿವಂತೆ ಅಂತ ಹೇಳಿದ್ರೆ ಅವಳಿಗೆ ಪೂಜೆ ಮಾಡಿಕೊಂಡೆ ಅವಳೆ. ನಾನು ಅವಳು ಬರೋ ಅಷ್ಟೊಳಗೆ ಅವಲಕ್ಕಿ ಎಲ್ಲ ರೆಡಿ ಮಾಡಿಟ್ಟು ಅವಳು ಬಾಕ್ಸಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವಳು ಇನ್ನೂ ಬರೋಕ್ಕೆ ರೆಡಿ ಇಲ್ಲ. ಅದೇನು ಮಾಡ್ತಾವಳೋ ಏನೋ ಅಂತ ಹೋಗಿ ನೋಡೋಕ್ಕೆ ಅಂತ ಹೋದರೆ ಅವಳಿನ್ನೂ ದೇವ್ರ ಮುಂದೆನೇ ನಿಂತವಳೆ. ಅದೇನು ಬೇಡ್ಕೊತಿದ್ದಾಳೋ ಏನೋ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತವಳು ಏನು ಬೇಡ್ತಿದ್ದಾಳೆ ಅಂತ. ಆವಾಗ ಅಂದ್ಕೊಂಡೆ, ಮೇ ಬಿ ಇವಳು ನೆಕ್ಸ್ಟ್ ವೀಕಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ, ಎಲ್ಲ ಚೆನ್ನಾಗಿ ಬರೆಯಂಗೆ ಮಾಡಪ್ಪ, ನಮ್ಮ ಅಮ್ಮನಿಂದ ಏಟ್ ತಪ್ಪಿಸ್ಕೊಳಂಗೆ ಮಾಡಪ್ಪ ಅಂತ ಏನೋ ಕೇಳ್ತಿದ್ದಾಳೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟು ತಟ್ಟೆಗೆ ತಿನ್ನುವಂತ ಲೇಟ್ ಆಗ್ತಿದೆ ತಿನ್ನು ಅಂತ ಕೊಟ್ಟರೆ ಅವಳು ತಿನ್ಸು ಅಂತ ಹಿಂಸೆ ಮಾಡ್ತಿದ್ಲು. ಅವ್ರ ಅಪ್ಪನ ಕೈಲಿ ಕೊಟ್ಟು ತಿನ್ಸಪ್ಪ ಅಂತ ಹೇಳಿ ಅವ್ರ ಅಪ್ಪನ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋದ್ರು. ಅವ್ರು ಹೋಗಾದ್ಮೇಲೆ ನನ್ನ ಮಗಳು ಚಿಕ್ಕ ಮಗಳು ಎದ್ಲು. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದು ನನ್ನ ಮಗಳು ಕೈಲಿ ಪೂಜೆ ಮಾಡ್ಸೋಣ. ಸರಸ್ವತಿ ಪೂಜೆ ಇದ್ರಿಂದ ಅವಳಿಗೂ ದೇವರು ವಿದ್ಯೆ ಬುದ್ಧಿ ಧೈರ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ದಲ್ಲಿ ಮತ್ತೆ ಸಿಗುವ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.